ಕರ್ನಾಟಕ ರಾಜ್ಯ ಯಾವಾಗಲೂ ಪ್ರಗತಿಪರವಾಗಿರುವಂಥ ರಾಜ್ಯ. ನೀಟ್ ಬರೋದಕ್ಕಿಂತ ಮುಂಚೆನೇ ನಾವು CET ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ವಿ. ನಮ್ಮ ರಾಜ್ಯದಲ್ಲಿ ಇರಷ್ಟು ಮೆಡಿಕಲ್ ಕಾಲೇಜ್ಗಳು ಎಲ್ಲೂ ಇಲ್ಲ. ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಪ್ರೊಫೆಷನಲ್ಸನ್ನು ತಯಾರು ಮಾಡುವಂಥ ನಾವು ಒಂದು ದೊಡ್ಡ ರಾಜ್ಯ ಇದ್ದೀವಿ. ಸೊ ನಮಗೆ ಕೇಂದ್ರದಿಂದ ಕಲಿಯುವಂತೇನೂ ಇರಲಿಲ್ಲ. ನಾವು ಒಂದು ಪ್ರಾಯೋಗಿಕವಾಗಿ ದೇಶಾದ್ಯಂತ ಮಾಡ್ತಾ ಇದ್ದಾರೆ ಅಂತ ಸಹಕಾರ ನೀಡಿದ್ವಿ. ಆದರೆ ಸಹಕಾರ ನೀಡಿದಾಗ ಏನಾಗ್ತಾ ಇದೆ, ಇವಾಗ ನಮ್ಮ ಯುವಕರ ಭವಿಷ್ಯ ಹಾಳಾಗ್ತಾ ಇದೆ. ನೀವೇ ಕಲ್ಪನೆ ಮಾಡ್ಕೊಳ್ಳಿ, ಗುಜರಾತ್ನಲ್ಲಿ ಒಬ್ಬ ವಿದ್ಯಾರ್ಥಿನಿ ಅಲ್ಲಿ 12th ಸ್ಟ್ಯಾಂಡರ್ಡ್ ಪಾಸ್ ಆಗಿಲ್ಲ, ಬೆಳಗಾಂನಲ್ಲಿ ಬಂದು ಎಕ್ಸಾಮಿನೇಷನ್ ಕೊಡ್ತಾರೆ. ಎಕ್ಸಾಮಿನೇಷನ್ ಕೊಟ್ಟಾಗ ಇಲ್ಲಿ 704 ಮಾರ್ಕ್ಸ್ ಸಿಗ್ತದೆ. ಇದು ಮತ್ತೆ ಮೆರಿಟೋರಿಯಸ್ ಸ್ಟೂಡೆಂಟ್ಸಿಗಿರ್ಬೋದು, ನಮ್ಮ ರಾಜ್ಯದ ಯುವಕರಿಗೆ ಭವಿಷ್ಯ ಏನಾಗಬೇಕು ಹೇಳಿ. ಇವತ್ತು ಈ ನೀಟ್ ಹಗರಣದಿಂದ ಬರೀ ಕೆಲವು ಕೇಂದ್ರಗಳಲ್ಲಿ ಜನರಿಗೆ 100 ಔಟ್ ಆಫ್ 100 ಮಾರ್ಕ್ಸ್ ಸಿಕ್ಕಿದೆ. ಅದಕ್ಕೆ ತನಿಖೆ ಮಾಡಿ ಅಂದರೂ ಕೂಡ ಇವತ್ತು ಯಾರು ಸಹಕಾರ ಮಾಡ್ತಾ ಇಲ್ಲ. ಸೊ ನಮ್ಮ ಯುವಕರ ಭವಿಷ್ಯವನ್ನು, ವಿದ್ಯಾರ್ಥಿಗಳ ಭವಿಷ್ಯವನ್ನು ಕೇಂದ್ರ ಸರ್ಕಾರದಲ್ಲಿ ಕೊಟ್ಟು ನಾವು ಹಾಳು ಮಾಡೋಕ್ಕೆ ತಯಾರಿಲ್ಲ ಅಂತ ಇವತ್ತು ನಿರ್ಣಯ ಆಗಿದೆ. ಅದ್ರ ತಕ್ಕಂಗೆ ಏನೇನು ಕಾನೂನಲ್ಲಿ ನಾವು ಕ್ರಮ ತಗೋಬೇಕು ಅದನ್ನು ನಾವು ತಗೊಂಡು ನಮ್ಮ ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ.